ನೋಡಿ, ನಾ ಇಲ್ಲಿ ಗೋಧಿ ಹಿಟ್ಟಿನ ಲಾಡು ಎಷ್ಟು ಚೆನ್ನಾಗಿ ಸೂಪರ್ ಆಗಿದೆ ಅಲ್ಲ ನೋಡಿ, ಯಾವ ಥರ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಬರುತ್ತೆ ನೋಡಿ. ನಾವು ತಿಕ್ಕಿ ತಿಕ್ಕಿ ಕಟ್ಟಿರೋದ್ರಿಂದ ಉಂಡಿ ಸಹ ಭಾರ ಇಲ್ಲ, ಹಗುರವಾಗಿ ಅಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇದು ಶನಿವಾರದ ಲಾಗು. ಶನಿವಾರ ಇವತ್ತು ಬೆಳಗ್ಗೆ ಪೂಜೆದೆಲ್ಲ ಮಾಡಿದ್ದೀನಿ ನೋಡಿ. ನಾನೀಗ ಇಲ್ಲಿ ಗೌರಿ ಪೂಜೆ ಮಾಡಿದ್ದೇನೆ. ಪೂಜೆ ಇಳಬೇಕು. ಪೂಜೆ ಮಾಡಿ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಬಿಡ್ತೀನಿ ನಾನು. ಪೂಜೆ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇಳುವುದಿಲ್ಲ ಫ್ರೆಂಡ್ಸ. ನೋಡಿ, ಇಲ್ಲಿ ಕೂಡ ಪೂಜೆ ಆಗಿದೆ ಆಲ್ಮೋಸ್ಟು. ಮತ್ತು ಎಲ್ಲರೂ ತಿಂಡಿ ಕೂಡ ತಿಂದರು ಬೆಳಗ್ಗೆ. ನಿನ್ನೆದು ಅನ್ನ ಸಾಂಬಾರು ಎಲ್ಲ ಇತ್ತಲ್ಲ, ಸುಮ್ಮನೆ ವೇಸ್ಟ್ ಯಾಕಂಥೇಳಿ ತಿಂಡಿ ಕೂಡ ಆಗಿದೆ, ರೆಡಿ ಇದೆ. ತಿಂದು ಯಜಮಾನ್ರು ಕೆಲಸಕ್ಕೆ ಹೋದರು ಫ್ರೆಂಡ್ಸ. ಈಗ ನಾನು ಕೂಡ ಅನ್ನ ಸಾಂಬಾರು ಇದೆ ತಿಂತೇನೆ. ತಿಂದು ಪೂಜೆ ಎಲ್ಲ ಇಳುತ್ತೇವೆ ಫ್ರೆಂಡ್ಸ್. ಅಲ್ಲಿವರೆಗೆ ಇರಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂಥೇಳಿ ಬಿಟ್ಟಿದ್ದೀನಿ. ಹೊರಗಡೆ ಮಳೆ ಅಂತೂ ಬರ್ತಾನೆ ಇದೆ, ಮಳೆ ಅಂತೂ ಬಿಟ್ಟಿಲ್ಲ ನೋಡಿ. ಮಳೆ ಬರ್ತಾ ಇದೆ. ಏನಾದರೂ ಮಾಡಬೇಕೀಗ, ಸ್ವಲ್ಪ ಕೆಲಸ ರೆಸಿಪಿ ಮಾಡಬೇಕು. ನಾಗರ ಪಂಚಮಿಯದ್ದು ಸ್ವಲ್ಪ ಏನಾದರೂ 1-2 ಥರ ಉಂಡೆ ಮಾಡ್ತೀನಿ. ನಾಗರ ಪಂಚಮಿ ದಿನ ನೈವೇದ್ಯಕ್ಕೆ ಬೇಕಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಯಾವುದಾದ್ರೂ 1-2 ಥರ. ನಮ್ಮ ಉತ್ತರ ಕರ್ನಾಟಕದ್ದು ಹೇಗಿದೆಯೋ ಅದನ್ನು ಸಂಪ್ರದಾಯ ಪಾಲಿಸಲೇಬೇಕಲ್ವ, ಅದಕ್ಕಾಗಿ 1-2 ಥರ ಉಂಡೆಗಳನ್ನು ಮಾಡ್ತೀನಿ. ನೋಡಿ, ಇಲ್ಲಿ ಕಡಲೆ ಹಿಟ್ಟು ತೊಗೊಂಡು ಫ್ರೆಂಡ್ಸ. ಬನ್ನಿ, ನಮ್ಮ ಮೇಡಮ್ ಅವರು 1 ಗಂಟೆಯಿಂದ ಲೈಟ್ ಆನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಗೋಧಿ ಹಿಟ್ಟು ಗಾಳಿಸಿಟ್ಕೊಂಡೀನಿ. ಗೋಧಿ ಹಿಟ್ಟಿನ ಉಂಡೆ ಮಾಡಬೇಕು. ಬ್ಲ್ಯಾಕ್ ಹೇಳ್ಕೊಡ್ಬಾ ಶ್ರೇಯಮ್ಮ, ಕೊಡ್ಬಾರಮ್ಮ. ನೋಡಿ, ಇಲ್ಲಿ ಬ್ಲ್ಯಾಕ್ ಕೂಡ ತೊಗೊಂಡೀನಿ ಫ್ರೆಂಡ್ಸ. ಈಗ ಇದೆಲ್ಲ ಫ್ರೈ ಮಾಡ್ಕೋಬೇಕು, ಆಮೇಲೆ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ. ನೋಡಿ, ಇಲ್ಲಿ ಗೋಧಿ ಹಿಟ್ಟನ್ನು ನಾನೀಗ ಹುರ್ಕೊಳ್ತಾ ಇದ್ದೀನಿ. ಎಷ್ಟು ಸ್ಲೋ ಉರಿ ಇಟ್ಟರು ಇದು ತಳ ಹಿಡಿದು ಬಿಡುತ್ತೆ ಬೇಗನೆ. ಆದಷ್ಟು ಎಷ್ಟು ಸ್ಲೋ ಇಟ್ಕೋತಿರೋ ಉರಿ ನೀವು ಅಷ್ಟು ಒಳ್ಳೆಯದು. ನಿಮಗೆ ಕಾಣ್ತಿರ್ಬೋದು ನೋಡಿ ಎಷ್ಟು ಬೇಗ ತಳ ಹಿಡಿತಾ ಇದೆ ಇದು. ಆದಷ್ಟು ತಳ ಹಿಡಿಲ್ದಾಗೆ ನೋಡ್ಕೋಬೇಕಾಗತ್ತೆ ನಾವು ಇದನ್ನು ನೋಡಿ. ನೋಡಿ, ಗೋಧಿ ಹಿಟ್ಟಿನ ಉಂಡೆ ಕಟ್ತಾ ಇದ್ದೀನಿ. ಲಾಡು ಪಂಚಮಿ, ನಾಗರ ಪಂಚಮಿದು ಫ್ರೆಂಡ್ಸ. ತುಂಬಾ ಟೇಸ್ಟಿಯಾಗಿರೋವಂಥದ್ದು ಇದು. ಹಳೇ ಕಾಲದ ರೆಸಿಪಿನ ಅಂತ ಹೇಳ್ಬೋದು. ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಯೂಸ್ ಮಾಡಿಲ್ಲ, ಬೆಲ್ಲ ಹಾಕಿ ಉಂಡೆ ಕಟ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಉಂಡೆಗಳಾಕ ನೋಡಿ. ಇನ್ನೊಂದೇನು ಯಾರು ಬೇಜಾರು ಮಾಡ್ಕೊಳ್ಕೋಬಿಡಿ, ನನಗೆ ಉಂಡೆ ಕಟ್ಲಿಕ್ಕೆ ಬರಲ್ಲ ರೌಂಡ್ ಶೇಪಲ್ಲಿ. ಯಾಕಂದರೆ ನಾನು ಇಲ್ಲಿ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಊರಲ್ಲಿ. ಆದರೆ ಅಮ್ಮನೇ ಮಾಡ್ತಾರಲ್ಲ, ಅಮ್ಮ ರೌಂಡಾಗಿ ತುಂಬ ಚೆನ್ನಾಗಿ ಉಂಡೆ ಕಟ್ತಾರೆ. ನನಗೆ ಅಷ್ಟು ಬರಲ್ಲ ನೋಡಿ. ನಾನು 2 ಕಪ್ಪು ಮೈದಾ ಹಿಟ್ಟು, 2 ಕಪ್ಪು ಗೋಧಿ ಹಿಟ್ಟು, 1/4 ಕಪ್ಪು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ. ಊರಲ್ಲಿ ಆದರೆ ಏನು ಮಾಡ್ತಾರೆ, ಕಡಲೆ ಹಿಟ್ಟು, ಕಡಲೆ ಬೇಳೆ ಮತ್ತು ಗೋಧಿ ಕೂಡಿ ಹುರಿತಾರೆ ಫ್ರೆಂಡ್ಸ್. ಹುರಿದು ಮಾಡ್ತಾರೆ. ನನಗೆ ಇಲ್ಲಿ ಹುರಿದು ಎಲ್ಲಿ ಬೀಸ್ಕೊಂಬರೋದು ಗೊತ್ತಿರಲಿಲ್ಲ. ಇಲ್ಲಿ ಅಷ್ಟು ಬೀಸ್ಕೊಡ್ತಾರಿಲ್ಲ ಗೊತ್ತಿಲ್ಲ ಗಿರ್ನಿಯಲ್ಲಿ ಅಂಥೇಳಿ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎರಡನ್ನು ಹುರಿದು ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಟೇಸ್ಟಿ, ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು. ನಮ್ಮಮ್ಮ ಈಗಲೂ ಮಾಡ್ತಾಳೆ. ಇದ್ರ ಮುಂದೆ ಬುಂದೇದುಂಡೆ ಆಗಲಿ ಶೇಂಗಾದುಂಡೆ ಆಗಲಿ ಯಾವುದೂ ಇಲ್ಲ ನೋಡಿ. ಅಷ್ಟು ಚೆನ್ನಾಗಿದ್ರದ್ದು ಟೇಸ್ಟು, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಇದರ ರೆಸಿಪಿ ಹಾಕ್ತೇನೆ. ಇವತ್ತು ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ, ಮಸ್ತಾಗಿ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಮತ್ತೆ ಸಿಗ್ತೇವೆ ನೋಡಿ. ಇಲ್ಲಿ ಉಂಡೆ ರೆಡಿ ಆಯಿತು ಫ್ರೆಂಡ್ಸ್. ಈ ಕಡೆ ತಗೋಶ್ರೆ, ನಾನು ಇಲ್ಲಿ ಹೊಡೆದು ತಿನ್ನು. ಟೇಸ್ಟ್ ಹೇಗಿದೆ? ಸೂಪರ್. ಗೋಧಿ ಹಿಟ್ಟಿನ ಉಂಡೆ ನೋಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ, ಮಸ್ತಾಗಿದೆ.
ನಿಮಗೆ ಗೊತ್ತಾಗಿರ್ಬೋದು. ಸೂಪರ್ ಅಂದರೆ ಸೂಪರಾಗಿದೆ ಫ್ರೆಂಡ್ಸ. ನೋಡಿ ಇಲ್ಲಿ ಒಡೆದಿರೋವಂಥ ಉಂಡೆ ಬಿಟ್ಟು ಉಂಡೆನ ಒಂದೊಂದೇ ಇಟ್ಟು ತೆಗೆದಿಟ್ಬಿಡ್ತೀನಿ. ಈ ಮಳೆಗೆಲ್ಲ ಮೆಲ್ಟ್ ಆಗಿಬಿಡ್ತಾವೆ. ಡಬ್ಬಿ ಒಳಗಡೆ ಹಾಕದೇ ಇದ್ದರೆ ಫಜಿತಿ ಆಗುತ್ತೆ. ನೋಡಿ ಇಷ್ಟು ಇದನ್ನು ಮಾಡಿ ಒಗೆದ್ರೂ ಉಂಡೆ ಏನೂ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದಾವೆ ನೋಡಿ. ನಮಗೆ ಇಷ್ಟು ಸಾಕು ಉಂಡೆಗಳು. ನೋಡಿ ಸಾಕಷ್ಟು ಉಂಡೆ ಹಾಕೋ ಒಂದು 10-15 ಉಂಡೆ ಆಗಿದ್ದಾವೆ. ಅಷ್ಟು ನಮಗೆ ಸಾಕಾಗ್ತದೆ ನಾಗರ ಪಂಚಮಿಗೆ ಅಲ್ವಾ. ನೋಡಿ ಇನ್ನೂ ಒಂದು ಹಿಡಿಸ್ಲಿಲ್ಲ, ಹೇಗಾದ್ರೂ ಮಾಡಿ ಹಿಡಿಸ್ಬೇಕು. ಶ್ರೇಯ ಅರೆ ನಾವರೆ ತಿಂತೀವಿ ಫ್ರೆಂಡ್ಸ ಅಲ್ಲ ಶ್ರೇಯ. ನಮ್ಮ ಮನೆಯವರಿಗೆ ತುಂಬ ಇಷ್ಟ ಫ್ರೆಂಡ್ಸ್. ಇದು ಆರೋಗ್ಯಕರವಾಗಿರುವಂಥ ಉಂಡೆ. ಇದರ ರೆಸಿಪಿ ನೀಟಾಗಿ ಬರುತ್ತೆ, ಸಪೋರ್ಟ್ ಮಾಡಿ ಫ್ರೆಂಡ್ಸ. ಬನ್ನಿ, ಹೇಗಿದ್ರು ಉಂಡೆ ಅಂತೂ ರೆಡಿ. ಅದು ಅಕ್ಕಿ ಇದರ ಗೋಧಿ ಉಂಡೆ. ತಲೆ ಒಂದು ಸಾತಿತ್ತು, ಸಿಕ್ಕಾಪಟ್ಟೆ ತಲೆನೋವು ಬಂದಿದೆ ಇವತ್ತು ನನಗೆ. ತಲೆನೋವು ಅಂದರೆ ತುಂಬ ದಿನದಿಂದನೇ ಇದೆ ನನಗೆ, ಎಲ್ಲ ಅಂತಲ್ಲ, ಕಂಟಿನ್ಯೂ. ಈಗ ಇಲ್ಲಿ ಶ್ರೇಯಮ್ ಅವ್ರು ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ನೋಡಿ ತಲೆನೋವು ಸಾತಿದೆ ಅಂತ ಹೇಳಿ ಹೊರಗಿಟ್ಬಿಡ್ತೀನಿ. ಅದು ಉಂಡೆ ಮಾಡಿದ್ನಲ್ಲ ಫ್ರೆಂಡ್ಸ, ನಾನು ಇನ್ನೊಂದು ಈಗ ಗೋಧಿ ಹಿಟ್ಟಿನ ಉಂಡೆ ಮಾಡಿದೆ ಇವತ್ತು. ಇನ್ನೊಂದು ಉಂಡೆ ಮಾಡಬೇಕಿತ್ತು. ನನಗೆ ಗೋಧಿ ಹಿಟ್ಟನ್ನು ಹುರಿದಿಟ್ಟಿನಿ, ಅದಕ್ಕೂ ಕೂಡ ಇಲ್ಲಿ ಶೇಂಗಾ ಹಾಕಿ ಉಂಡೆ ಮಾಡಬೇಕು. ಧನುಷನಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಆ ಶೇಂಗಾ. ಈ ಶೇಂಗಾಕ್ಕೆ ಗೋಧಿ ಹಿಟ್ಟು ಹಾಕಿ ಉಂಡೆ ಕಟ್ಟಿದರೆ ಅವನಿಗೆ ತುಂಬಾ ಇಷ್ಟ. ಅದಕ್ಕಾಗಿ ಮಾಡಬೇಕಂಥೇಳಿ ಅಂದ್ಕೊಂಡಿದ್ದೆ, ಅದನ್ನು ಮಾಡಲಿಕ್ಕಾಗಲಿಲ್ಲ. ಸಿಕ್ಕ ತಲೆನೋವು ಬರೋದರಿಂದ ಬಿಟ್ಟೆ ನಾನು. ಇಲ್ಲಿ ನಮ್ಮ ಮೇಡಮ್ ಅವರು ಸ್ವಲ್ಪ ಒಂದು ಚಿಟಿಕೆಯಷ್ಟು ಚಾಣ ಇಟ್ಟಿದ್ದಾರೆ. ಚಿಟಿಕೆ ಅಷ್ಟಕ್ಕೆ ಜಾಸ್ತಿನೇ ಇಟ್ಟಿದ್ದಾರೆ. ಇಲ್ಲಿ ಅವ್ರು ಪಾತ್ರೆ ತೊಳಿತಾ ಇದ್ದಾರೆ ಎಲ್ಲ. ಈಗ ಪಾತ್ರೆಗಳನ್ನು ರೆಡಿ ಮಾಡಿಕೊಂಡು ನೋಡಿ, ಅವರಿಗೆ ಬೋರ್ ಆಗ್ತಾಯಿದೆ ಅಂತೆ ಇಲ್ಲಿ ಹಾಡ ಹಚ್ಕೊಂಡು ಕೂತಿದ್ದಾರೆ. ನಾ ಬಂದಮೇಲೆ ಕಟ್ ಮಾಡಿದ್ರು ಕಾಪಿರೇಟ್ ಬರುತ್ತೆ ಅದರಲ್ಲಿ ಫ್ರೆಂಡ್ಸ್. ಇಲ್ಲೆಲ್ಲ ದೇವ್ರದ್ದು ತೆಗೆದಿಟ್ಟಿದ್ದೀನಿ, ಇದನ್ನೆಲ್ಲ ಎತ್ತಿಟ್ಕೋಬೇಕು. ನನಗೂ ಕೂಡ ಆಗ್ತಾಯಿಲ್ಲ, ಚಿಕ್ಕಪಟ್ಟೆ ತಲೆನೂ. ಏನೋ ತುಳಿತಾ ಇದ್ದೀನಿ ಕಾಲಲ್ಲಿ, ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಮಳೆ ಅಂತೂ ಅಯ್ಯೋ ಬಟ್ಟೆಗಳು ಬಿದ್ದಾವೆ ಫ್ರೆಂಡ್ಸ್. ಹೊರಗೆ ಬಂದಿಲ್ಲ ನೋಡಿ ನಾವು. ಇದು ಮಳೆನೇ ಬಿಡ್ತಾ ಇಲ್ಲ, ಹಾಗಾಗಿ ನಾನು ಕೂಡ ಜಾಸ್ತಿ ಹೊರಗೆ ಬರೋಕ್ಕಾಗಿಲ್ಲ. ಇಲ್ಲೆಲ್ಲ ಬಟ್ಟೆಗಳು ಹಾಕಿವಿ, ಹಸಿ ಬಟ್ಟೆಗಳು ಬಿದ್ದಾವೆ ನೋಡಿ. ಆ ಥರ ಗಾಳಿ ಇದೆ ನೋಡಿ. ಇಲ್ಲೆಲ್ಲ ಬಟ್ಟೆಗಳನ್ನು ಇಲ್ಲೇ ಹಾಕಿ ಬಾಕಲ್ದಾಗ. ನೈಟಿ ನೋಡಿ ಯಾವ ಥರ ಆಗಿದೆ. ನೈಟಿ ಹೋಗಿ ಎಲ್ಲಿ ಬಿದ್ದಿದೆ ಗಾಳಿ. ಇದು ನೀರು ಬಸಿತದ ಅಂಥೇಳಿ ಇಲ್ಲಿ ಹಾಕಿದ್ದೀವಿ ಫ್ರೆಂಡ್ಸ. ಈ ಮಳೆಗೆ ಎಲ್ಲಿ ಹೋಗೋದಕ್ಕೂ ಬರಲ್ಲ, ಬಿಡೋದಕ್ಕೂ ಬರ್ತಾಯಿಲ್ಲ. ನಮ್ಮ ಯಜಮಾನರು ಬೆಳಗ್ಗೆನೇ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಇವತ್ತಿನ ರೆಸಿಪಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ. ಪ್ಲೀಸ್ ಆದಷ್ಟು ಜನರಿಗೆ ಶೇರ್ ಮಾಡಿ, ಅದೊಂದೇ ಕೇಳ್ಕೊಳ್ಳೋದು ಫ್ರೆಂಡ್ಸ್. ನಂದು ಅಡುಗೆ ಚಾನಲ್ ಐತಿ, ಇದಾಯಿತು, ಕೈ ಮುಗಿದಾದ್ರೂ ಕೇಳ್ಕೊತೀನಿ ಪ್ಲೀಸ್. ಅದೊಂದು ಶೇರ್ ಮಾಡಿ. ಶೇರ್ ಮಾಡಿದರೆ ವ್ಯೂಸ್ ಬರ್ತಾವೆ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಎಲ್ಲರೂ ವ್ಯೂಸ್ ಬರ್ತಾಯಿಲ್ಲ ಅಂತ ಕೇಳಿದಾಗ ಅದೊಂದೇ ಹೇಳ್ತಾ ಇರೋದು, ಶೇರ್ ಮಾಡಿ ಪ್ಲೀಸ್. ಮಳೆದಿಂದ ಎಲ್ಲಿ ಹೊರಗಡೆ ಹೋಗ್ತಾಯಿಲ್ಲ. ನಾಗರ ಪಂಚಮಿ ಒಂದು ಬತ್ತು, ನಾಗರ ಪಂಚಮಿ ಬಂತನೂ ಅಷ್ಟರಲ್ಲಿ ಮುಗೀತದೆ ಫ್ರೆಂಡ್ಸ್. ಅದು ಕೂಡ ಎಲ್ಲ ಹಬ್ಬಗಳು ಮುಂದೆ 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 ಹೋಗ್ತವೆ. ಈಗ ನೋಡಿ ಅಲ್ಲಿ ತೆಂಗಿನಕಾಯಿ ನೋಡಿ ಎಷ್ಟೊಂದು ಬಂದಿದೆಯಲ್ಲ. ನಮ್ಮ ಮನೆಯವ್ರು ಕಟ್ ಮಾಡ್ತಾರೆ, ನಾಳೆ ಕಟ್ ಮಾಡ್ತಿರ್ಬೇಕು. ಇಲ್ಲೆಲ್ಲ ಶ್ರೇಯ ನೋಡಿ ಪಾತ್ರೆ ತೊಳಿ ಅಂದರೆ ಕೋಪ ಬಂದಿದೆ ಅವಳಿಗೆ ನನ್ನ ಮೇಲೆ ಈಗ ಫ್ರೆಂಡ್ಸ್. ಈಗ ನೋಡ್ತೀನಿ ಅಡುಗೆ ಏನೂ ಮಾಡಿಲ್ಲ ಇವತ್ತು, ಅಡುಗೆ ಮಾಡಬೇಕು. ನಿನ್ನೆ ಸ್ವಲ್ಪ ಅನ್ನ ಸಾಂಬಾರು ಎಲ್ಲ ಇತ್ತದೆ, ಊಟ ಮಾಡಿದ್ದೀವಿ. ಈಗ ಏನಾದರೂ ಅಡುಗೆ ಮಾಡ್ತೇನೆ. ಅಲ್ಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಸೈಜ್ ಇಟ್ಕೊಂಡಿದ್ದೀನಿ, ಅದು ಮುಂದೆ ಬೇಕಂಥೇಳಿ ನೋಡಿ. 1-1.5 ಟೇಬಲ್ ಸ್ಪೂನಷ್ಟು ಕಪ್ ಎಳ್ಳನ್ನು ನೋಡಿ ಸಿಡಿಲಿಕ್ಕೆ ಸ್ಟಾರ್ಟ್. ಅದು ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ, ತಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು
ನೋಡಿ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ನೋಡಿ 2 ಬೌಲು ಹಾಕಿದೆ. ಇಲ್ಲಿ ನೋಡಿ 3/4 ಬೌಲ್ನಷ್ಟು ಕಡಲೆ ಹಿಟ್ಟು. ಇದನ್ನೀಗ ಎರಡನ್ನೂ ಸೇರಿ ನಾನಿಲ್ಲಿ ಹುರಿತಾ ಇದ್ದೀನಿ. ಇದಕ್ಕೆ ತುಪ್ಪದ ಏನನ್ನು ಸೇರಿಸಲ್ಲ ನಾನಿಲ್ಲಿ, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಕಡಲೆ ಹಿಟ್ಟು ಇದು ಹಸಿ ವಾಸನೆ ಹೋಗಿ ತುಂಬ ಚೆನ್ನಾಗಿ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರಿತೇನೆ. ಇದನ್ನು ಗ್ಯಾಸನ್ನು ಲೋ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುವಂಥ ಉಂಡೆ ಅಂತ ಹೇಳ್ಬೋದು. ನಾಗರ ಪಂಚಮಿಗೆ ಈ ಥರ ನೀವು ಮಾಡಿ ತುಂಬಾ ಆರೋಗ್ಯಕರವಾಗಿರುವಂಥ ಉಂಡೆ ಇದು. ಒಂದು 5 ರಿಂದ 6 ನಿಮಿಷದವರೆಗೂ ಇದನ್ನು ನಾನು ಲೋ ಅಲ್ಲಿ ಹುರ್ಕೊತೇನೆ. ನೋಡಿ ಈಗ ಈ ಥರ ಹುರ್ಕೊಂಡಿದ್ದೀನಿ, ಕಾಣ್ತಿರ್ಬೋದಲ್ಲ ನಿಮಗೆ. ಇದು 4 ರಿಂದ 5 ನಿಮಿಷ. ಸ್ಮೆಲ್ ಈಗ ಉಂಡೆ ಕಟ್ಟು ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿ. ಈಗ ಇದನ್ನು ನಾನು ಒಂದು ಆರ್ಲಿಕ್ಕೆ ಬಿಡ್ತೇನೆ. ಒಂದು 5 ರಿಂದ 10 ನಿಮಿಷ ಫುಲ್ ಆರಬೇಕಿದು. ಅಲ್ಲಿವರೆಗೂ ನಾನು ಇದನ್ನು ಏನು ಮಾಡಲ್ಲ, ಆರಿದ ನಂತರ ನಿಮಗೆ ತೋರಿಸ್ತೇನೆ. ನೋಡಿ ಗೋಧಿ ಹಿಟ್ಟಿಲ್ಲಿ ಆರಿದೆ ಎಲ್ಲ, ಈಗ ಕಾಣ್ತಿರ್ಬೋದು ನೋಡಿ. ನಿಮಗೆ ಏನಾದರೂ ಹುರಿಯುವಾಗ ಸ್ವಲ್ಪ ಕಾಳಾದರೆ ಹೊಡಮಳಿ ಹಿಟ್ಟನ್ನು ಗಾಳಿಸ್ಕೊಳ್ಳಿ, ಇಲ್ಲಾಂದರೆ ಅಷ್ಟು ಇದು ಆಗಲ್ಲ ಅದು ಉಂಡೆ ಕಟ್ಟಲಿಕ್ಕೆ. ನಾನಿಲ್ಲಿ ಏನು ಮಾಡಿದ್ದೀನಿ, ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಕೊಬ್ಬರಿ ಹರಿಸೋ ಮಣಿ ಬರುತ್ತಲ್ಲ ಅದ್ರ ಮೇಲೆ ನಾನು ತುರಿದಿಟ್ಕೊಂಡಿದ್ದೀನಿ. ಯಾಕಂದರೆ ಕಣ್ಣಿ ಆಗೋದಿಲ್ಲ, ಉಂಡೆ ಕಟ್ಟುವಾಗ ಕಣ್ಣಿ ಇರಬಾರ್ದು, ಅದು ಟೇಸ್ಟ್ ಕೂಡ ಆಗಲ್ಲ, ಚೆನ್ನಾಗಿರಲ್ಲ. ಇಲ್ಲಿ ನೋಡಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿದ್ದೀನಿ ನಾನು ಇಲ್ಲಿ 2 ಬೌಲ್ ಗೋಧಿ ಹಿಟ್ಟು 3/4 ಬೌಲು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಈಗ ನಾವು ಈ ಥರ ಈಸಿಯಾಗಿ ಉಂಡೆ ಕಟ್ಟಲಿಕ್ಕಂತೂ ಬರಲ್ಲ. ಬಳೆ ಈ ಥರ ಏರಿಸ್ಕೊಂಡು ಇದನ್ನ ಚೆನ್ನಾಗಿ ಹಿಟ್ಟು ಎಷ್ಟು ಮಿದು ಹುಟ್ಟುತ್ತೆ ನೋಡಿ ಅಷ್ಟು ನಾವು ಕೈಯಿಂದ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಬೇಕಾಗತ್ತೆ. ಇದನ್ನು ನಾವು ನೋಡಿ ಇಲ್ಲಿ ಏನು ನಾವು ಬೆಲ್ಲ ಈಗ ಮಿಕ್ಸ್ ಮಾಡಿದೆಲ್ಲ ಫ್ರೆಂಡ್ಸ, ಈ ಥರ ನಾವು ಹಿಟ್ಟು ಬೆಲ್ಲ ಹಾಕಿದ ಮೇಲೆ ಈ ಥರ ತಿಕ್ಕಬೇಕು. ನೋಡಿ ಈ ಥರ ಇಟ್ಟು ಹಿಂಗೆ ತಿಕ್ಕಿದ್ರೇ ಉಂಡೆ ತುಂಬ ಚೆನ್ನಾಗಿ ಮೆತ್ತಗಾಗಿ ಬರ್ತಾವೆ. ನಾವು ಇದಕ್ಕೆ ತುಪ್ಪ ಅದು ಏನು ಹಾಕ್ತಾ ಇಲ್ಲ. ತುಪ್ಪ ಬೇಕು ಅನಿಸಿದರೆ ನೀವು ಹಾಕ್ಕೊಳ್ಳಿ. ನಾನು ತುಪ್ಪ ಎಣ್ಣೆ ಎಲ್ಲ ಸ್ಕಿಪ್ ಮಾಡಿದ್ದೇನೆ. ಈ ಉಂಡೆಗೆ ಬೆಲ್ಲ ಹಾಕಿ ಆರೋಗ್ಯಕರವಾಗಿರುವಂಥ ಉಂಡೆನ ಇಲ್ಲಿ ಕಟ್ತಾ ಇದ್ದೀನಿ. ಈ ಥರ ನಾವು ತಿಕ್ಕೋದ್ರಿಂದ ಏನಾಗುತ್ತೆ, ಬೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಉಂಡೆ ತುಂಬಾ ಮೆತ್ತಗಾಗಿ ಬರ್ತಾವೆ. ಒಂದು 10 ರಿಂದ 15 ನಿಮಿಷ ಈ ಥರ ನಾವು ಎಲ್ಲ ಹಿಟ್ಟನ್ನು ತೊಗೊಂಡು ತಿಕ್ಕಬೇಕು. ಈ ಥರ ನಾನು ಇದನ್ನೀಗ ತಿಕ್ಕೋತೇನೆ. ಎಷ್ಟು ನಿಮಿಷಕ್ಕೆ ಇದೆಯೋ ಅಷ್ಟು ಭಾರ ಹಾಕಿ ತಿಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಹಿಟ್ಟು ಯಾವ ಥರ ಮಿದುವಾಗಿ ಹುಟ್ಟಿದೆ ಫ್ರೆಂಡ್ಸ್. ನಾನು 15 ರಿಂದ 20 ನಿಮಿಷ ಈ ಥರ ತಿಕ್ಕಿದ್ದೇನೆ. ನೋಡಿ ಉಂಡೆ ತಾನಾಗೆ ಬರ್ತಾಯಿದೆ. ಈಗ ಇದಕ್ಕೆ ಏನು ಹಾಕ್ತೀನಪ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ನೋಡಿ ಆವಾಗಲೇ ನಾನು ಏನು ಎಳ್ಳನ್ನು ಹುರಿದಿಟ್ಟಿದ್ನಲ್ಲ ಆ ಎಳ್ಳು ನೋಡಿ, ಕಪ್ಪು ಎಳ್ಳು ಹಾಕೊಳ್ಳಿ, ಬಿಳಿ ಎಳ್ಳು ಹಾಕೋಕ್ಕಿಂತ ಕಪ್ಪು ಎಳ್ಳು ಈ ಹಿಟ್ಟಲ್ಲಿ ತುಂಬ ಚೆನ್ನಾಗಿ. ನೋಡಿ 1-2 ಸತಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿದರೆ ಹಿಟ್ಟು ಆಗಿಬಿಡುತ್ತೆ ಅದು ಎಳ್ಳು. ಈಗ ಎಳ್ಳು ಹಾಕಿದ ಮೇಲೆ ಇದನ್ನು ಹಿಟ್ಟನ್ನು ಯಾವ ಕಾರಣಕ್ಕೂ ಕೈಲೇ ತಿಕ್ಲಿಕ್ಕೆ ಹೋಗಬೇಡಿ. ಈ ಥರ ಒಂದು ಸತಿನ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರದ್ದು ತುಂಬಾ ಒಳ್ಳೆಯದು, ಹಳೆಯ ಕಾಲದ ಉಂಡೆ ರೆಸಿಪಿ. ಅವಾಗ ನಮ್ಮ ಅಜ್ಜಿಯಂದ್ರೆಲ್ಲ ಮಾಡ್ತಿದ್ರಂತೆ ಈ ಥರ. ನೋಡಿ ಈಗ ಮಿಕ್ಸ್ ಆಗಿದೆ. ಇದನ್ನು ನಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟನ್ನು ನಾನಿಲ್ಲಿ ಉಂಡೆನ ಕಟ್ತೇನೆ. ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು. ನೋಡಿ ಹಗುರವಾಗಿರುವಂಥ ಉಂಡೆ, ನಾವು ಎಷ್ಟು ತಿಕ್ಕುದ್ರಲ್ಲಿದೆ ನಮಗೆ. ನೋಡಿ ಈ ಥರ ನನಗೆ ಉಂಡೆ ಒಂದು ಕರೆಕ್ಟಾಗಿ ಕಟ್ಟೋದಿಕ್ಕೆ ಬರಲ್ಲ ಫ್ರೆಂಡ್ಸ, ಯಾರು ಏನು ತಿಳ್ಕೊಬೇಡಿ. ನೋಡಿ ನೀವು ಎಷ್ಟು ಭಾರ ಹಾಕುವಂಥ ಅವಶ್ಯಕತೆನೇ ಇಲ್ಲ. ನಾವು ತಿಕ್ಕಿದ್ರೆ ಈ ಸೈಜಲ್ಲಿ ಉಂಡೆ. ಇದಕ್ಕೆ ನೀವು ದ್ರಾಕ್ಷಿ ಆಗಲಿ ಗೋಡಂಬಿ ಏನನ್ನು ಯೂಸ್ ಮಾಡಬೇಡಿ, ಹಾಗೆ ಮಾಡಿ ಈ ಥರ ಉಂಡೆಗಳನ್ನು ನಾನಿಲ್ಲಿ
ಇದೇ ಥರ ಉಂಡೆನ ರೆಡಿ ಮಾಡಿ ಇಟ್ಕೋತೇನೆ ನೋಡಿ. ಈ ಥರ ಉಂಡೆನ ಎಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೇನೆ ನಾನು ನೋಡಿ. ನಾ ಇಲ್ಲಿ ಗೋಧಿ ಹಿಟ್ಟಿನ ಲಾಡು ಎಷ್ಟು ಚೆನ್ನಾಗಿ ಸೂಪರ್ ಆಗಿದೆ ಅಲ್ಲ ನೋಡಿ, ಯಾವ ಥರ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಬರುತ್ತೆ ನೋಡಿ. ನಾವು ತಿಕ್ಕಿ ತಿಕ್ಕಿ ಕಟ್ಟಿರೋದ್ರಿಂದ ಉಂಡೆ ಸಹ ಭಾರ ಇಲ್ಲ, ಹಗುರವಾಗಿ ಅಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.